ವಿಧಾನಸೌಧದ ಒಳಗಡೆ ಇವತ್ತು ಎಮರ್ಜೆನ್ಸಿಯನ್ನ ತಂದಿದ್ದಾರೆ, ಸರ್ವಾಧಿಕಾರವನ್ನ ತಂದಿದ್ದಾರೆ. ಹಿಂದೆ 1975ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಈ ದೇಶದ ಮೇಲೆ ಎಮರ್ಜೆನ್ಸಿಯನ್ನ ತಂದ್ರು, ಪತ್ರಿಕೆಯನ್ನ ಬ್ಯಾನ್ ಮಾಡಿದ್ರು, ನ್ಯಾಯಾಲಯಗಳನ್ನ ಬಂದ್ ಮಾಡಿದ್ರು, ವಿರೋಧ ಪಕ್ಷದ ನಾಯಕರುಗಳನ್ನ ಬಂದ್ ಮಾಡಿದ್ರು. ಇವತ್ತು ವಿಧಾನಸಭೆ ಒಳಗಡೆನೂ ಕೂಡ ಏನು ವಿರೋಧ ಪಕ್ಷಗಳು ಧರಣಿ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ರಿ, ದೇಶದ ಸ್ವಾತಂತ್ರ್ಯ ಉಳಿಬೇಕು, ದೇಶ ದ್ರೋಹಿಗಳನ್ನ ಬಂಧಿಸಬೇಕು, ಪಾಕಿಸ್ತಾನದವ್ರನ್ನ ಇಲ್ಲಿ ಸೆಲ್ ಆಗಿ ಸ್ಲೀಪಿಂಗ್ ಸೆಲ್ ಆಗಿ ವಿಧಾನಸೌಧವನ್ನ ಯೂಸ್ ಮಾಡಬೇಡಿ. ಪಾಕಿಸ್ತಾನದ ಏಜೆಂಟ್ಗಳು ವಿಧಾನಸೌಧ ಒಳಗಡೆ ಬಂದಿದ್ದಾರೆ, ಎಚ್ಚರಿಕೆಯನ್ನು ಕೊಡುವಂತ ಹೋರಾಟ ಮಾಡಿದ್ರಿ. ಆದ್ರೆ ಸನ್ಮಾನ್ಯ ಸ್ಪೀಕರ್ ಅವರು ಯಾವುದೇ ಕ್ಲಿಪ್ಪಿಂಗ್ ಇಲ್ಲ, ಇಡೀ ಮಾಧ್ಯಮಕ್ಕೆ ಸೆನ್ಸರ್ ಮಾಡಿದಂತ ಸುದ್ದಿಗಳನ್ನ ಕೊಡ್ತಾ ಇದ್ದಾರೆ. ಇದು ಎಷ್ಟು ನ್ಯಾಯ? ಇದು ಎಷ್ಟು ನ್ಯಾಯ? ಸೆನ್ಸರ್ ಮಾಡಿದ ಸುದ್ದಿಯನ್ನ ಮಾಧ್ಯಮ ಪ್ರಚಾರ ಮಾಡಬೇಕಾ? ಮಾಧ್ಯಮ ಪ್ರಚಾರ ಮಾಡುವಂತದ್ದು ಭೀತಿಯಿಂದ ಏನ್ ನಡೀತಾ ಇದೆ ರಾಜ್ಯದಲ್ಲಿ ಅದನ್ನ ಜನಗಳಿಗೆ ಕೊಡುವಂತ ಹಕ್ಕು ಮಾಧ್ಯಮಕ್ಕೆ ಇದೆ. ಇವತ್ತು ಮಾಧ್ಯಮದ ಹಕ್ಕನ್ನ ಗಮನ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಮಾಧ್ಯಮದ ಹಕ್ಕನ್ನ ಮುಖ್ಯಮಂತ್ರಿಗಳವರ ಟೀಮ್ ಇಡೀ ಪೂರ್ತಿ ಅವ್ರಿಗೆ ಏನ್ ಬೇಕು ಸಿದ್ದರಾಮಯ್ಯನ ಹೊಗಳೋದು, ಸ್ಪೀಕರ್ ಅವರ ಮಖ ತೋರಿಸೋದು, ವಿಧಾನಸಭೆ ಅಧಿವೇಶನದ ಕ್ಲಿಪ್ಪಿಂಗ್ಸ್ ಬರುವಂತದ್ದು, ಇದು ಪೂರ್ತಿ ಮಾಧ್ಯಮಕ್ಕೆ ಅನ್ಯಾಯ ಮಾಡಿದ್ದಾರೆ. ನಿನ್ನೆ ಅವರು ದೇಶದ್ರೋಹಿಗಳಿಗೆ ಜಿಂದಾಬಾದ್, ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಇವರು. ಇವತ್ತು ಮಾಧ್ಯಮ ಮತ್ತು ನಮ್ಮ ಎಲ್ಲಾ ಶಾಸಕರು ನಾವು ಈ ದೇಶದ್ರೋಹಿಗಳ ವಿರುದ್ಧ ಹೋರಾಟ ಮಾಡ್ತಾ ಇರೋದು. ನಾವು ಬೇರೆ ಯಾವುದೋ ಅನುದಾನಕ್ಕೆ ಹೋರಾಟ ಅಲ್ಲ, ಯಾವುದೋ ಕಾಮಗಾರಿಯ ಹೋರಾಟ ಅಲ್ಲ, ದೇಶದ ಬದುಕಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ದೇಶವನ್ನ ಗಡಿಗಳಲ್ಲಿ ಲಕ್ಷಾಂತರ ಜನ ಸೈನಿಕರು ಮನೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ದೇಶದ ಗಡಿಗಳಲ್ಲಿ ಕಾಯ್ತಾ ಇದ್ದಾರೆ. ಪಾಕಿಸ್ತಾನದ ಭಯೋತ್ಪಾದಕರ ಗುಂಡಿಗೆ ಎದೆಯನ್ನ ಕೊಡ್ತಾ ಇದ್ದಾರೆ ಧೈರ್ಯದಿಂದ. ಇಲ್ಲಿ ಕಳ್ಳರು ಆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿದ್ರೆ ಇವರು ಅವರಿಗೆ ನಮ್ಮ ಸರ್ಕಾರ ಇದ್ದಿದ್ರೆ ಅಲ್ಲೇ ಅವ್ರ ಮೇಲೆ ಗುಂಡಾರಿಸ್ಬಿಡ್ತಾ ಇದ್ರಿ ನಾವು, ದೇಶದ್ರೋಹಿಗಳನ್ನ, ಪಾಕಿಸ್ತಾನದವ್ರನ್ನ. ಭಾರತ್ ಮಾತಾ ಕಿ ಆದ್ರೆ ಕಾಂಗ್ರೆಸ್ ಅವರು ಇವತ್ತು ಗೃಹ ಸಚಿವರು ಉತ್ತರ ಕೊಟ್ಟರು? ಅವ್ರನ್ನ ದೇಶದ್ರೋಹಿಗಳನ್ನ ಕರ್ಕೊಂಡ್ಬಂದ್ರಿ, ಅವ್ರನ್ನ ಮಾತಾಡಿಸಿದ್ರಿ, ಅವ್ರನ್ನ ವಿಚಾರಣೆ ಮಾಡಿ ಹಂಗೇ ಕಳಿಸ್ತೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.